ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು 6:30 ಆಗಿದೆ. ನಾನು ಅಮ್ಮನ ಮನೆಯಿಂದ ಬರಬೇಕಾದ್ರೆ ಮಲ್ಲಿಗೆ ಬಳ್ಳಿ ತಂದಿದ್ದೆ. ಇದು ದುಂಡು ಮಲ್ಲಿಗೆದು ಬಳ್ಳಿ. ನನ್ನ ಹತ್ರ ಸೂಜಿ ಮಲ್ಲಿಗೆದಿದೆ ಆಲ್ರೆಡಿ. ಅದು ಯಾಕೋ ಕಟ್ ಮಾಡಿದ್ದಕ್ಕೆ ಸುಮಾರು ಒಣಗೋಗ್ಬಿಟ್ಟಿದೆ. ಏನಂದರೆ ಚಿಗುರು ಬರ್ತಾನೆ ಇಲ್ಲ. ಅದು ಸಸಿ ಎಷ್ಟಿದೆಯೋ ಅಷ್ಟೇ ಇದೆ. ಅದಕ್ಕೋಸ್ಕರ ದುಂಡು ಮಲ್ಲಿಗೆದು ಬಳ್ಳಿ ತಂದಿದ್ದೆ. ನೋಡೋಣ ಇದು ಹಾಕಿದರೆ ಬರುತ್ತೇನಂತ. ಸುಮಾರು 4-5 ದಿನ ಆಯಿತು ನಾನು ತೊಗೊಂಬಂದು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಬರುತ್ತೋ ಇಲ್ಲೋ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಬಂದರೆ ಅದೃಷ್ಟ. ಮಳೆ ಬೇರೆ ಇದೆ ಅಲ್ವಾ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ, ಹತ್ಕೋಬೋದು ಅಂತ. ಕಡ್ಡಿ ತುಂಬ ಉದ್ದ ಇದ್ದಿದ್ದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಮಣ್ಣು ಪಾಟಲ್ಲಿ ಕೆದಕ್ಬಿಟ್ಟು ಹಾಕ್ತಾ ಇದ್ದೀನಿ. ಇರೋ ಪಾಟಲ್ಲೇ ಆಲ್ರೆಡಿ ಸೂಜಿ ಮಲ್ಲಿಗೆ ಇದೆ ಅಲ್ವಾ, ಅದೇ ಪಾಟಲ್ಲಿ ಹಾಕ್ತಾ ಇದ್ದೀನಿ. ಇದು ಎಷ್ಟು ಎರೆಹುಳ ಇತ್ತು ಅಂದರೆ ಅದರಲ್ಲಿ ನನಗೆ ಅದು ಮಣ್ಣು ತೋಡಲಿಕ್ಕೇ ಭಯ ಅನ್ನಿಸ್ತಾ ಇತ್ತು. ಅಷ್ಟೊಂದು ಎರೆಹುಳ ಆಗಿಬಿಟ್ಟಿದೆ. ಒಳ್ಳೇದಲ್ವ ಗಿಡಗಳಿಗೆ ಎಲ್ಲ ಎರೆಗೊಬ್ಬರ. ಅಮ್ಮ ಹಾಗೆ ಗೊಬ್ಬರ ಮತ್ತು ಮಣ್ಣನ್ನು ಕೂಡ ಚೀಲದಲ್ಲಿ ಕಟ್ಟಿ ಕೊಟ್ಟಿದ್ದಾರೆ. ಕಾರಲ್ಲೇ ಇದೆ. ನನಗೆ ಮೇಲೆ ಎತ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಯಾವಾಗ ರೀಪಾಟ್ ಮಾಡ್ತೀನಿ, ಗಿಡಗಳನ್ನೆಲ್ಲ ಬೇರೆ ಪಾಟಿಗೆ ಬದಲಾಯಿಸ್ತೀನಿ, ಆವಾಗ ತಂದು ಎಲ್ಲ ಮಣ್ಣನ್ನು ಚೇಂಜ್ ಮಾಡ್ತೀನಿ. ಗಿಡಗಳೆಲ್ಲ ತುಂಬ ಧೂಳಾಗಿಬಿಟ್ಟಿದೆ. ಅದಕ್ಕೋಸ್ಕರ ಇಂಡೋರ್ ಪ್ಲ್ಯಾಂಟನ್ನು ಕೂಡ ನಾನು ಹೊರಗಡೆ ಇಟ್ಬಿಟ್ಟು ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ. ಮಳೆ ಅವಾಗವಾಗ ಬಂದರೂ ಕೂಡ ಈ ಕಾಂಪೌಂಡಿಂದ ಒಳಗಡೆ ಮಳೆ ಹನಿ ನೀರು ಸಿಡಿಯೋದೇ ಇಲ್ಲ. ಹಾಗಾಗಿ ಮಳೆ ನೀರು ಗಿಡಗಳಿಗೆ ಬೀಳೋದೇ ಇಲ್ಲ. ಕೆಲವೊಂದು ಸಲ ಮಳೆ ಬರ್ತಿದೆ ಅಂತ ಗಿಡಗಳಿಗೆ ನೀರು ಹಾಕೋದೇ ಮರ್ತು ಬಿಡ್ತೀನಿ ನಾನು. ಆವಾಗ ಸುಮಾರು ಗಿಡಗಳು ಒಣಗದ ಹಾಗೆ ಆಗ್ತಾ ಇರುತ್ತೆ. ಆವಾಗವಾಗ ನೋಡಿಕೊಂಡು ಸರಿಯಾದ ಟೈಮಿಗೆ ನೀರು ಹಾಕಬೇಕು. ಈ ಮುಂದ್ಗಡೆ ಇಷ್ಟು ಜಾಗ ಇದೆ ಅಲ್ವಾ, ಸುಮಾರು ಧೂಳಾಗ್ಬಿಟ್ಟಿತ್ತು, ಒಂಥರ ಕೆಸರಾದಂಗೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲ ಜಾಸ್ತಿ ನೀರು ಹಾಕಿ ತೊಳಿತಾ ಇದ್ದೀನಿ. ಕೆಳಗೆ ಓನರ್ ಇರೋದ್ರಿಂದ ಜಾಸ್ತಿ ನೀರು ಹಾಕಿ ತೊಳೆಯೋ ಆಗಿಲ್ಲ. ಅವರಿಗೆಲ್ಲ ಅಲ್ಲಿ ಅವ್ರ ಮನೆ ಮುಂದೆ ಹೋಗಿ ನೀರು ಬೀಳುತ್ತೆ. ಅದಕ್ಕೋಸ್ಕರ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಆದರೆ ಇವತ್ತು ಓನರ್ ಕೆಳಗಡೆ ಇಲ್ಲ ಅಂತ ಹೇಳಿಬಿಟ್ಟು ನಾನು ಚೆನ್ನಾಗಿ ನೀರು ಹಾಕಿ ತೊಳಿತಾ ಇದ್ದೀನಿ. ಎಲ್ಲ ಗಿಡಗಳು ತುಂಬ ಒಣಗಿಬಿಟ್ಟಿತ್ತು. ಅದಕ್ಕೋಸ್ಕರ ಜಗ್ಗು ತುಂಬ ತುಂಬಿ ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಕೆಳಗೆ ಇಳ್ಕೊಂಬಿಡಲಿ ಅಂತ ಹೇಳಿಬಿಟ್ಟು. ಯಾಕೋ ಇತ್ತೀಚೆಗೆ ಗಿಡಗಳಲ್ಲಿ ಹೂವು ಕಮ್ಮಿ ಆಗಿಬಿಟ್ಟಿದೆ. ನಾನು ತುಂಬ ಸೇದ್ರ ಆಗಿತ್ತಲ್ವ, ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇದು ಲಿಲ್ಲಿ ಹೂವು ನೋಡಿ, ಮಳೆ ಬರೋ ಟೈಮಲ್ಲಿ ಮಾತ್ರ ಹೂ ಬಿಡುತ್ತೆ. ಇದು ಈ ಹೂವಿನ ಹೆಸರು ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ರೆಡ್ ಹೂವು, ಗೊಂಚಲು ಹೂವು ಬಿಡುತ್ತೆ. ಆದರೆ ನೋಡಿ 2-3 ಬಿಟ್ಟಿದೆ. ಹಾಗೆ ಈ ಶಂಕು ಪುಷ್ಪದ್ದು ತುಂಬ ಕಸ ಆದಂಗೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲ ಬಳ್ಳಿ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಮಳೆ ನೀರಿಗೆ ಚಿಗುರುತ್ತಾ ಇದೆ. ಹಾಗೆ ನೋಡಿ ಇದು ದಾಸವಾಳ ಕೂಡ ಅಷ್ಟೇ. ನಾನು ತುಂಬ ಹುಳ ಆಗಿತ್ತು ಅಂತ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಹೊಸದಾಗಿ ಚೆನ್ನಾಗಿ ಚಿಗುರುತ್ತಾ ಇದೆ. ಇನ್ನೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸಣ್ಣ ಮೊಗ್ಗುಗಳು ಬಿಟ್ಟಿದೆ. ಇರುತ್ತೆ ನೋಡಿ. ಇದು ಯಾಕೋ ಚುಕ್ಕಿ ರೋಗ ಬಂದುಬಿಟ್ಟಿದೆ. ಏನಕ್ಕೆ ಹಂಗಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದೇನು ಹುಳ ಅಲ್ಲ, ಆದರೆ ಎಲೆನೇ ಒಂದು ಸ್ವಲ್ಪ ಸುಟ್ಟಂಗೆ ಆಗಿಬಿಟ್ಟಿದೆ. ಈ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಶಂಕುಪುಷ್ಪದ ಬಳ್ಳಿ ಸುತ್ತಕೊಂಡು ತನ್ನ ಕಡೆಗೆ ಬಾಗಿಸ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಬಿಡಿಸ್ಬೇಕು. ಹಾಗೆ ಇದು ಕೆಂಪು ಸೊಪ್ಪು. ಇದನ್ನು ಸಾರಿಗೂ ಕೂಡ ಬಳಸ್ತಾರಂತೆ. ನಾನು ಯಾವತ್ತೂ ಬಳಸಿಲ್ಲ. ಇದು ಯಾವ ಸೊಪ್ಪು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಏನು ಸೊಪ್ಪು ಸಾರಿಗೆ ಬಳಸ್ಬೋದಾ ಅಂತ. ನಾನು ಆಲ್ರೆಡಿ ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ, ಇದು ಅಮ್ಮ ಕೊಟ್ಟಿರೋಂತಹ ಕರ್ಬೇವಿನ ಗಿಡ ಅಂತ. ಇದು ನಾಟಿ, ಇದು ತುಂಬ ಪರಿಮಳ ಇರುತ್ತೆ. ನಾನು ಇದರಲ್ಲಿ ಒಂದು ಸಲನೂ ಬಳಸಿಲ್ಲ. ಸಣ್ಣ ಸಸಿ ಇದೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಊರಿಂದ ಬರ್ತಾ ಅಮ್ಮ ಬೇಳೆ ಕೊಟ್ಟಿದ್ದರು. ಸುಮಾರು 1-2 kg ಅಷ್ಟಿದೆ. ಇದರಲ್ಲಿ ಅಂಗಡಿ ಬೇಳೆನೂ ಮಿಕ್ಸ್ ಮಾಡ್ಕೋಬೇಕು. ಇದೇ ಬೇಳೆ ಹಾಕಿ ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಅಮ್ಮ ಕೊಟ್ಟಿರೋಂತಹ ಬದನೆಕಾಯಿ, ಟೊಮೊಟೊ ಇದೆಲ್ಲ ಹಾಕ್ಬಿಟ್ಟು ಬೇಳೆ ಹಾಕಿ, ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮನೆಯಲ್ಲಿ, ಅದನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಎಷ್ಟು ಘಮ ಸಾಂಬಾರು ಆಯಿತು ಅಂದರೆ, ರೆಡಿ ಆಯಿತು ಅಂದರೆ ತುಂಬ ರುಚಿಯಾಗಿತ್ತು. ನಮ್ಮನೆಯವ್ರು ಅದೇ ಅಂತಿದ್ರು, ಊರಿಂದ ತಂದಿರೋ ಬೇಳೆದು ಸಾರು ತುಂಬ ರುಚಿಯಾಗಿದೆ. ನಾವು ಅಂಗಡಿಯಿಂದ ತರೋದು ಅಷ್ಟು ರುಚಿ ಬರಲ್ಲ, ಸಪ್ಪೆ ಅನಿಸುತ್ತೆ. ಈ ಸಾರೇ ಏನು ರುಚಿ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಊಟ ಮಾಡಿದರು. ಬಿಸಿ ಚಪಾತಿ ಮಾಡಿದ್ದೆ. ಸ್ವಲ್ಪ ಗಟ್ಟಿಗೆ ಮಾಡಿದ್ನಲ್ವ ಸಾರು, ಅದಕ್ಕೋಸ್ಕರ ಇದಕ್ಕೆ ಕಾಂಬಿನೇಷನ್ನು ಚಪಾತಿ ಮಾಡಿದ್ದೆ. ಹಾಗೆ ಸ್ವಲ್ಪ ಬಿಸಿ ರೈಸು. ಯಾಕಂದರೆ ಈ ಥರ ಎಲ್ಲ ಸಾರು ಮಾಡಿದರೆ ಮಕ್ಕಳು ಸ್ವಲ್ಪ ತಿನ್ನೋದು ಕಮ್ಮಿ. ಅವರಿಗೆ ಸಪ್ರೇಟಾಗಿ ಬೇರೆ ಮಾಡಿಕೊಟ್ಟಿದ್ದೆ. ನಮಗೋಸ್ಕರ ಅಂತ ನಮಗೆ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಸಾರು ಮಾಡ್ಕೊಂಡಿದ್ದೀನಿ. ಹುಣಸೆ ಹುಳಿ ಹಾಕಿರಲಿಲ್ಲ, ಅದಕ್ಕೋಸ್ಕರ ಮೇಲೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ.
ಇದೇನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಸೇತು ಕಂಪ್ನಿದು ಗ್ಲೂಟಾಥಯಾನ್ ಅಂತ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ಸ್ಕಿನ್ನ ರೇಡಿಯಂಟ್ ಮಾಡುತ್ತೆ, ಅಂದರೆ ಸ್ವಲ್ಪ ಸ್ಕಿನ್ ಗ್ಲೋ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ತಗೊಳ್ತಾರೆ. ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ ನನ್ನ ಸ್ಕಿನ್ ಆಲ್ರೆಡಿ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಸುಮಾರು 35-40 ವರ್ಷ ಆಗ್ತಾ ಬಂದರೆ ಹೆಣ್ಮಕ್ಳಿಗೆ ಆ ಸ್ಕಿನ್ ಜೋತ್ ಬೀಳೋದು, ಡಲ್ ಆಗೋದು, ಡ್ರೈನೆಸ್ ಆಗೋದು, ಹಾಗೆ ಪಿಗ್ಮೆಂಟೇಷನ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದನ್ನು ಟೈಮ್ ಸರಿಯಾಗಿ ನಾವು ಐಡೆಂಟಿಫೈ ಮಾಡಿಕೊಂಡು ಏನು ಟ್ರೀಟ್ಮೆಂಟ್ ತೊಗೋಬೇಕೋ ಅದನ್ನು ತೊಗೋಬೇಕು. ಹಾಗೆ ಏನು ಆರೈಕೆ ಮಾಡಬೇಕು ಅದನ್ನು ಮಾಡಿದರೆ ಮಾತ್ರ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗತ್ತೆ. ಈ ಒಂದು ಟ್ಯಾಬ್ಲೆಟ್ನ ನೀರಲ್ಲಿ ಹಾಕಿಬಿಟ್ರೆ ಅದು ಚೆನ್ನಾಗಿ ಕರಗಿ ಹೋಗಿಬಿಡತ್ತೆ. ನೋಡಿ, ನಾನು ಈ ಥರ ಒಂದು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಲ್ವ, ಅಷ್ಟು ಪ್ರಮಾಣದ ನೀರು ತೊಗೊಂಡ್ಬಿಟ್ಟು ಒಂದು ಟ್ಯಾಬ್ಲೆಟ್ ಹಾಕ್ಕೋಬೇಕು. ಊಟ ಆದಮೇಲೆ ಇದನ್ನು ಕುಡಿಬೇಕು. ನಾವು ಟಿಫನ್ ಆಗಲಿ ಅಥವಾ ಊಟ ಆಗಲಿ ಆಲ್ರೆಡಿ ತೊಗೊಂಡಿರಬೇಕು, ಖಾಲಿ ಹೊಟ್ಟೆಗೆ ಕುಡಿಬಾರ್ದು. ಹೀಗೆ ಕುಡಿಯೋದ್ರಿಂದ ಸ್ಕಿನ್ನು ಸ್ವಲ್ಪ ಗ್ಲೋ ಆಗುತ್ತೆ. ನಂದು ಆಲ್ರೆಡಿ ತುಂಬ ಸ್ಕಿನ್ನು ಹಾಳಾಗಿಬಿಟ್ಟಿದೆ. ಇನ್ಮೇಲಾದರೂ ಸೆಲ್ಫ್ ಕೇರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮನ್ನು ನಾವೇ ಆರೋಗ್ಯವಾಗಿ ನೋಡ್ಕೋಬೇಕು. ಯಾರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇನ್ಮೇಲಾದರೂ ನಾನು ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಬೇಕು ಅಂತ ಹೇಳಿಬಿಟ್ಟು ಈಗೆಲ್ಲ ಸ್ವಲ್ಪ ಸ್ಕಿನ್ ಕೇರು ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಸುಮಾರು ವೆಯ್ಟ್ ರೆಡ್ಯೂಸ್ ಆಗಿದೆ ನಂದು. ಸುಮಾರು ದಪ್ಪ ಇದ್ದೆ ಮೊದಲು, ಈಗ ಸ್ವಲ್ಪ ತೆಳ್ಳಗಾಗ್ತಾ ಇದ್ದೀನಿ. ಇದು ಪಲಾವ್ ಎಲೆ ಫುಲ್ಲು ಡ್ರೈ ಆಗಿದೆ, ಅದಕ್ಕೋಸ್ಕರ ಇದನ್ನು ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹೀಗೆ ಎತ್ತಿಟ್ಕೊಂಡ್ರೆ ಸುಮಾರು ದಿನ ನಮಗೆ ಬರುತ್ತೆ. ಹೊರಗಡೆ ಗಿಡಗಳೆಲ್ಲ ಇಟ್ಟಿದ್ನಲ್ವ ನೀರು ಹಾಕಲಿಕ್ಕೆ, ಚೆನ್ನಾಗಿ ಅದೆಲ್ಲ ಡ್ರೈ ಆಗಿಬಿಟ್ಟಿದೆ ಪಾಟು. ಅದಕ್ಕೋಸ್ಕರ ಎಲ್ಲ ಅದರ ಪ್ಲೇಸಿಗೆ ಇಂಡೋರ್ ಪ್ಲ್ಯಾಂಟ್ಗಳನ್ನು ಎತ್ತು ವಾಪಸ್ ಇಡ್ತಾ ಇದ್ದೀನಿ. ನೋಡಿ, ನಮ್ಮ ಆರೋಗ್ಯ ನಾವು ನೋಡ್ಕೊಂಡೇ ಹೋದರೆ ಯಾರು ಕೂಡ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ವಾಕೆಲ್ಲ ಹೋಗ್ತಾ ಇದ್ದೆ, ಇತ್ತೀಚೆಗೆ ವಾಕ್ ಕೂಡ ಬಿಟ್ಬಿಟ್ಟಿದ್ದೀನಿ. ಎಷ್ಟು ಟೈಮ್ ಸಿಗ್ತಾನೇ ಇಲ್ಲ ನನಗೆ ವಾಕ್ ಮಾಡಲಿಕ್ಕೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸಾಯಂಕಾಲ 5ರಿಂದ 7 ಗಂಟೆ ತನಕ ಹೋಗಿ ವಾಕ್ ಮಾಡ್ತಾಯಿದ್ದೆ. ನಮಗೋಸ್ಕರ ನಮ್ಮ ಪರ್ಸ್ನಲ್ಲಾಗಿ 1-2 ಗಂಟೆನಾದರೂ ನಾವು ಟೈಮ್ ಮಾಡ್ಕೋಬೇಕು. ಆದರೆ ಏನು ಮಾಡೋದು, ಕೆಲಸಗಳ ಬ್ಯುಸಿಯಲ್ಲಿ ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ನಾನೀಗ ಡಿಸೈಡ್ ಮಾಡಿದ್ದೀನಿ, ನನ್ನ ಆರೋಗ್ಯದ ಬಗ್ಗೆ ನಾನೇ ಯೋಚನೆ ಮಾಡಬೇಕು. ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನೇ ಕೇರ್ ಮಾಡಬೇಕು. ನನ್ನ ಸ್ಕಿನ್ ತುಂಬ ಡಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಏನಾದರೂ ಮಾಡಿ ನನ್ನ ಮೊದಲಿನ ಸ್ಕಿನ್ ಥರ ನಾನು ನನ್ನ ಹೆಲ್ದಿ ಸ್ಕಿನ್ ಮಾಡ್ಕೋಬೇಕು. ಯಾಕಂದರೆ ನಾನು ಆಲ್ರೆಡಿ ಈ 2-3 ವರ್ಷದ ಹಿಂದೆಯೇ ನನ್ನ ಸ್ಕಿನ್ ಬಗ್ಗೆ ಕಾಳಜಿ ತೊಗೊಂಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನನ್ನ ಬಗ್ಗೆ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟು ಹೇಗಂದ್ರೆ ಹಾಗೆ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಹಾಗೆ ಮಕ್ಕಳಿಗೋಸ್ಕರ ಕಸ್ಟರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಮೇಲೆ ಸುಮ್ಮನೆ ನೋಡಿ ಹಣ್ಣು ತಂದಿದ್ದಾರೆ, ಆ್ಯಪಲ್ಲು. ಸುಮಾರು 2 kgಯಲ್ಲಿ 1 kgಯಷ್ಟು ಹಣ್ಣು ಹಾಳಾಗೋಗಿದೆ. ನೋಡಿ, ಎಷ್ಟು ಎಲ್ಲ ಹಣ್ಣು ಹಾಳಾಗೋಗಿದೆ. ಆಲ್ರೆಡಿ ಕಸ್ಟರ್ಡ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಲಾಂಗಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನಾನು ಸುಮಾರು 1.5 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಾಕಾಗುತ್ತೆ, ಯಾಕಂದರೆ ಆ್ಯಪಲ್ ತುಂಬ ಸ್ವೀಟ್ ಇತ್ತು. ಹಾಗೆ ಬನಾನಾ ಕೂಡ ಹಾಕೋದ್ರಿಂದ ತುಂಬ ಸಕ್ಕರೆ ಹಾಕೋ ಅಗತ್ಯ ಇಲ್ಲ. ಹಾಗೆ ಇದು ನೋಡಿ, ಕಸ್ಟರ್ಡ್ ಪೌಡ್ರನ್ನ ನಾನು ಒಂದು ಬೌಲಲ್ಲಿ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸುಮಾರು 1.5 ಲೀಟ್ರಷ್ಟು ಹಾಲು ತೊಗೊಂಡಿರೋದಕ್ಕೆ ಅದಕ್ಕೆ ನಾನು ಏನೂ ನೀರು ಮಿಕ್ಸ್ ಮಾಡಿಲ್ಲ. ಅದಕ್ಕೋಸ್ಕರ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದವರು ಹಾಲಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಎಷ್ಟು ಅಗತ್ಯ ಬೇಕೋ ಥಿಕ್ನೆಸ್ಸು ಅಷ್ಟೊಂದು ಹಾಕಿಬಿಟ್ಟು ಕಲಿಸ್ಬೇಕು. ಚೆನ್ನಾಗಿ ಕುದಿಯೋ ಹಾಗೆ ಬಿಡಬೇಕು. ನೋಡಿ, ಫಸ್ಟಿಗೆ ಸಕ್ಕರೆ ಹಾಕ್ಕೋಬೇಕು, ಹಾಗಾದರೆ ಮಾತ್ರ ಕಸ್ಟರ್ಡ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸಕ್ಕರೆ ಹಾಕಕ್ಕೆ ಹೋದರೆ ಮತ್ತೆ ನೀರು ಒಡ್ಕೊಂಬಿಡುತ್ತೆ. ಸಣ್ಣದಾಗಿ ಕಟ್ ಮಾಡಿರೋಂಥ ಆ್ಯಪಲ್ಲು ಬನಾನಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ನೋಡಿ, ಕಸ್ಟರ್ಡ್ ಫಸ್ಟು ಕೂಲ್ ಆಗಬೇಕು. ಬಿಸಿ ಬಿಸಿ ಕಸ್ಟರ್ಡಲ್ಲೇ ಫ್ರೂಟ್ಸ್ ಹಾಕಬಾರ್ದು, ಇಲ್ಲಾಂದರೆ ಹಣ್ಣು ಕ್ರಂಚಿನೆಸ್ಸು ಕಳೆದುಕೊಂಡ್ಬಿಡುತ್ತೆ. ಕಸ್ಟರ್ಡ್ ಫುಲ್ಲು ಕೂಲ್ ಆದಮೇಲೆ ಅದಕ್ಕೆ ಹಣ್ಣನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚಿಲ್ಡಾಗಿ ಸರ್ವ್ ಮಾಡಬೇಕು. ಬನಾನಾ ಸಿಪ್ಪೆ ಮಿಕ್ಕಿತ್ತಲ್ವ, ಅದನ್ನು ಯಾಕೆ ಹಾಗೆ ಬಿಸಾಡೋದು ಅಂತ ಹೇಳಿಬಿಟ್ಟು ನಾನು ನೀರಲ್ಲಿ ಹಾಕಿ ನೆನೆಸಿಡ್ತೀನಿ. ಒಂದು ನೈಟ್ ನೆನೆಸಿಟ್ಬಿಟ್ರೆ ಅದು ಚೆನ್ನಾಗಿ ಅದರದ್ದು ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀರಲ್ಲಿ. ದೀಪಾವಳಿ ಕೂಡ ಬರ್ತಾ ಇದೆ, ಹಾಗೆ ಫ್ಯಾಮಿಲಿ ಫಂಕ್ಷನ್ ಒಂದು ಕೂಡ ಇರೋದ್ರಿಂದ ಅದನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿ ಸೀರೆದು ಬ್ಲೌಸ್ ಹೊಲಿಸ್ಕೊಳ್ಳೋಣ ಅಂತ ಚೆಕ್ ಮಾಡ್ತಾ ಇದ್ದೆ. ಇದು ನಮ್ಮ ಮೈದ್ನವರು ಅವರ ಮದುವೆ ಟೈಮಲ್ಲಿ ಕೊಟ್ಟಿದ್ದರು. ಅದನ್ನು ಬ್ಲೌಸ್ ಹೊಲಿಸ್ಕೊಂಡೇ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಹಾಗೆ ಇದು ನನ್ನ ಅಣ್ಣ ಅದಕ್ಕೆ ನನಗೆ
ಗೌರಿ ಗಣೇಶಕ್ಕೆ ಬಾಗಿಣ ಕೊಟ್ಟಿದ್ದು, ಇದನ್ನು ಕೂಡ ಹೊಲಿಸ್ಕೊಂಡಿಲ್ಲ. ಎರಡನ್ನೂ ಹೊಲಿಯೋಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಟೈಲರ್ ಹತ್ರ ಹೋದೆ. ನೋಡಿದರೆ ವಿಪರೀತ ರಶ್ ಇತ್ತು. ಒಂದು ಸೀರೆ ಮಾತ್ರ ಅವರು ತೊಗೊಂಡ್ರು ಅಷ್ಟೇ, ಒಂದನ್ನು ಹೊಲ್ಕೊಡ್ತೀನಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ಸಿಪ್ಪೆ ಎಲ್ಲ ಚೆನ್ನಾಗಿ ರಸ ಬಿಟ್ಕೊಂಡಿತ್ತಲ್ಲ, ಆ ಸಿಪ್ಪೆಗಳನ್ನೆಲ್ಲ ತೆಗೆದು ಹಾಕಿ ಈ ನೀರನ್ನು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ಈ ರೀತಿ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್, ಟೇಕ್ ಕೇರ್.